ಬಿಎಂಟಿಸಿ ಬಸ್ನಿಂದ ಮತ್ತೊಂದು ಅವಘಡ ನಡೆದಿರೋ ಮಾಹಿತಿ ಸಿಗ್ತಾ ಇದೆ. ವೃದ್ಧೆಯ ಕಾಲಿನ ಮೇಲೆ ಹರ್ಕೊಂಡು ಹೋಗಿದೆ ಬಿಎಂಟಿಸಿ ಬಸ್. ಬಸ್ ಚಕ್ರ ಹರಿದು 60 ವರ್ಷದ ವೃದ್ಧೆಯ ಕಾಲು ಮುರಿದು ಹೋಗಿದೆ. ಗೋವಿಂದರಾಜನಗರ ಬಸ್ ನಿಲ್ದಾಣದ ಬಳಿ ನಡೆದಿರುವಂತ ಘಟನೆ. ಇದಕ್ಕೊಂದು ಅಂತಿಮ ಅನ್ನೋದೇ ಇಲ್ಲ ಅನ್ಸುತ್ತೆ. KA51 AK 8332 ಈ ನಂಬರ್ನ ಬಿಎಂಟಿಸಿ ಬಸ್ಸು, ಅದು ಎಲೆಕ್ಟ್ರಿಕ್ ಬಸ್. ಚಾಲಕ ನಿರ್ವಾಹಕರನ್ನ ಸದ್ಯ ಸ್ಥಳೀಯರು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ ಅನ್ನೋ ಮಾಹಿತಿ ತಿಳಿದು ಬರ್ತಾ ಇದೆ. ಪಾಪ 60 ವರ್ಷದ ವೃದ್ಧೆ ಈ ಬಿಎಂಟಿಸಿ ತನ್ನ ಕಾಲ ಮೇಲೆ ಹರಿದಿದ್ರಿಂದ ಕಾಲು ಮುರಿದೋಗಿದೆ ಈಗ ಆ ವೃದ್ಧೆಗೆ. ಇದು ಹೇಗಾಯಿತು ಅನ್ನೋದು ಗೊತ್ತಾಗಬೇಕು. ಆದರೆ ಸ್ಥಳದಲ್ಲಿದ್ದಂತಹ ಜನ ಆಕ್ರೋಶಗೊಂಡಿರೋದನ್ನು ನೋಡ್ಬೋದು. ಚಾಲಕ ಮತ್ತು ನಿರ್ವಾಹಕನನ್ನು ಕ್ಲಾಸ್ ತಗೊಂಡಿದ್ದಾರೆ. ಮತ್ತೊಂದು ಅವಘಡ ನಡೆದೋಗಿದೆ ಬಿಎಂಟಿಸಿಯಿಂದ ಬೆಂಗಳೂರಲ್ಲಿ. ಸಾಲು ಸಾಲು ಅವಘಡಗಳು ಹೇಳ್ತಾ ಹೋದರೆ ಎಷ್ಟು, ಕಳೆದ 1.5 ತಿಂಗಳಲ್ಲಿ 15ಕ್ಕೂ ಹೆಚ್ಚು ಪ್ರಕರಣಗಳನ್ನು ಹೇಳ್ಬೋದು. ಅಷ್ಟು ಸಂಖ್ಯೆಯಲ್ಲಿ ಬಿಎಂಟಿಸಿಯಿಂದ ಪ್ರತಿನಿತ್ಯ ಅಥವಾ ದಿನ ಬಿಟ್ಟು ದಿನ, ವಾರಕ್ಕೆ 2-3 ಈ ಥರ ಕೇಸ್ಗಳು ನಡೀತಾನೆ ಇವೆ. ಎಷ್ಟೋ ಪ್ರಕರಣಗಳಲ್ಲಿ ಜನ ಪ್ರಾಣ ಕಳೆದುಕೊಂಡಿದ್ದಾರೆ, ಮತ್ತೆಷ್ಟೋ ಕೇಸ್ಗಳಲ್ಲಿ ಈ ರೀತಿ ಕೈಕಾಲು ಕಳ್ಕೊಂಡಿದ್ದಾರೆ. ಆದರೂ ಈ ಬಿಎಂಟಿಸಿಯಿಂದ ಆಗ್ತಾ ಇರುವಂಥ ಅವಘಡಗಳಿಗೆ ಮಾತ್ರ ಇದಕ್ಕೊಂದು ಬ್ರೇಕ್ ಬೀಳ್ತಾ ಇಲ್ಲ. ಇದರ ಬಗ್ಗೆ ಕೇಳಿದರೆ ಸಂಬಂಧಪಟ್ಟ ಹಾಗೆ ಅಧ್ಯಕ್ಷರಾಗಲಿ ಸಚಿವರಾಗಲಿ ಬೇರೆ ಬೇರೆ ರೀತಿಯ ಉತ್ತರಗಳನ್ನು ಕೊಡ್ತಾರೆ. ಸಿಬ್ಬಂದಿಗೆ ನಾವು ಬೇರೆ ಹೆಚ್ಚುವರಿ ಟ್ರೈನಿಂಗ್ ಕೊಡ್ತಾ ಇದ್ದೀವಿ, ಆ ಬಗ್ಗೆ ಕಟ್ಟುನಿಟ್ಟಾದ ಕ್ರಮ ಕೈಗೊಳ್ತೀವಿ, ಏನೆಲ್ಲ ಹೇಳ್ತಾರೆ. ಅದೆಲ್ಲರ ಹೊರತಾಗಿಯೂ ಕೂಡ ಈ ರೀತಿಯಾದಂಥ ಘಟನೆಗಳು ಕಡಿಮೆ ಆಗ್ತಾನೇ ಇಲ್ಲ. ಬಿಎಂಟಿಸಿ ಅಂದರೆ ಜನರಿಗೆ ಭಯ ಶುರುವಾಗೋಗಿದೆ. ದ್ವಿಚಕ್ರ ವಾಹನಕ್ಕೆ ಟಚ್ ಮಾಡೋದು, ನಡ್ಕೊಂಡು ಹೋಗ್ತಾ ಇದ್ದಂತಹ ಪಾದಚಾರಿಯ ಮೇಲೆ ಹರಿಸ್ಕೊಂಡು ಹೊರಟೋಗೋದು, ವೇಗವಾಗಿ ಬಂದು ದ್ವಿಚಕ್ರ ವಾಹನಗಳಿಗೆ ಗುದ್ದಿ ಹೋಗೋದು, ಚಿಕ್ಕ ಮಕ್ಕಳ ಪ್ರಾಣ ಕೂಡ ಹೊರಟೋಗಿದೆ ಇಂಥ ಎಡವಟ್ಟುಗಳಿಂದ. ಪೋಷಕರ ಎದುರೇ ಪುಟ್ಟ ಪುಟ್ಟ ಮಕ್ಕಳು ಪ್ರಾಣ ಕಳೆದುಕೊಂಡ್ಬಿಟ್ಟಿದ್ದಾವೆ ಬಿಎಂಟಿಸಿ ಚಕ್ರಕ್ಕೆ ಸಿಕ್ಕಾಕೊಂಡು. ದೊಡ್ಡವರು ಅನ್ನೋ ಹಂಗಿಲ್ಲ, ಮಕ್ಕಳು, ಮಹಿಳೆಯರು, ವಯಸ್ಕರು ಎಲ್ಲರೂ ಕೂಡ ಈಗಾಗಲೇ ಬಿಎಂಟಿಸಿಗೆ ಬಲಿಯಾಗಿರೋ ಸಾಕಷ್ಟು ಪ್ರಕರಣಗಳನ್ನು ನಾವು ನೋಡಿದ್ದೀವಿ. ಇವತ್ತು ಮತ್ತೆ ಅಂಥದ್ದೇ ಒಂದು ಪ್ರಕರಣ ನಡೆದಿದೆ. ವೃದ್ಧೆಯ ಕಾಲಿನ ಮೇಲೇನೆ ಬಿಎಂಟಿಸಿ ಬಸ್ ಹರ್ಕೊಂಡೋಗಿದೆ. ಬೆಂಗಳೂರಿನ ಗೋವಿಂದರಾಜನಗರದ ಬಸ್ ನಿಲ್ದಾಣದ ಸಮೀಪ ನಡೆದಿರುವಂಥ ಘಟನೆ ಇದು. ಡೀಟೇಲ್ಸ್ ಕೊಡ್ತಾರೆ ರಘುಪಾಲ್, ಘಟನೆ ಹೇಗಾಯಿತು? ಸದ್ಯ ಸ್ಥಳದಲ್ಲಿ ಏನು ಪರಿಸ್ಥಿತಿ ಇದೆ? ವಿಜಯ್, ಸುಮಾರು 8 ಗಂಟೆ ಸುಮಾರಿಗೆ ಬೆಂಗಳೂರಿನ ಗೋವಿಂದರಾಜನಗರ ಬಸ್ ನಿಲ್ದಾಣದ ಸಮೀಪ ವೃದ್ಧೆ ಮೇಲೆ ಬಿಎಂಟಿಸಿ ಬಸ್ ಹರಿದಿರುವಂಥದ್ದು. ಅಂದರೆ ಬಿಎಂಟಿಸಿ ಬಸ್ ಹರಿದ ಪರಿಣಾಮ ವೃದ್ಧೆ ಕಾಲು ತುಂಡಾಗಿ ಆಸ್ಪತ್ರೆಗೆ ಸಾಗಿಸುವಂಥ ಕೆಲಸವನ್ನು ಅಲ್ಲಿನ ಸ್ಥಳೀಯರು ಮಾಡಿದ್ದಾರೆ. ಅಲ್ಲಿ ಚಾಲಕನ ನಿರ್ಲಕ್ಷ್ಯ ಕಂಡು ಬರ್ತಿದೆ ಸ್ಥಳೀಯರು ಹೇಳ್ತಿರೋ ಪ್ರಕಾರ. ಇಮಿಡಿಯೇಟ್ ಆಗಿ ಎಲ್ಲ ಸ್ಥಳೀಯರು, ಸಾರ್ವಜನಿಕರೆಲ್ಲ ಸೇರಿ ಆ ಬಸ್ಸನ್ನು ತಡೆದು ವೃದ್ಧೆಗೆ ಒಂದು ಸಹಾಯವನ್ನು ಕೂಡ ಮಾಡಿದ್ದಾರೆ. ಜೊತೆಗೆ ಬಿಎಂಟಿಸಿ ಚಾಲಕ ಮತ್ತು ಕಂಡಕ್ಟರ್ ಏನಿದ್ದಾರೆ ಇಬ್ಬರನ್ನ ಕೂಡ ಸ್ಥಳೀಯ ಪೊಲೀಸ್ಗೆ ಒಪ್ಪಿಸುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ. ನಗರದಲ್ಲಿ ಪದೇ ಪದೇ ಈ ರೀತಿಯಾದಂತಹ ಆಕ್ಸಿಡೆಂಟ್ಗಳು ಆಗ್ತಿದ್ರು ಕೂಡ ಬಿಎಂಟಿಸಿ ನಿಗಮ ಎಲ್ಲೋ ಒಂದು ಕಡೆ ಎಚ್ಚೆತ್ಕೊಂಡಿಲ್ಲ. ಅದರಲ್ಲೂ ಈ ಎಲೆಕ್ಟ್ರಿಕ್ ಬಸ್ಸಸ್ ಏನಿದೆ ಅದರಿಂದ ಹೆಚ್ಚಿನ ಅವಘಡಗಳು ಸಂಭವಿಸಿರುವಂಥದ್ದು. ಜೊತೆಗೆ ಬಿಎಂಟಿಸಿ ನಿಗಮದ ಯಾವುದೇ ರೀತಿಯಾದಂತಹ ನಿಯಮಗಳು ಜೊತೆಗೆ ಭಯ ಇಲ್ಲ ಅನ್ನೋ ಒಂದು ಆರೋಪಗಳು ಕೂಡ ಕೇಳಿ ಬರ್ತಿರುವಂಥದ್ದು. ಇಂತಹ ಸಂದರ್ಭದಲ್ಲಿ ಮತ್ತೊಂದು ಅವಘಡ ಈಗ ಸಂಭವಿಸಿರುವಂಥದ್ದು. ಜೊತೆಗೆ ಇದು ಎಲೆಕ್ಟ್ರಾನಿಕ್ ಸಿಟಿಗೆ ಸೇರುವಂತಹ ಬಸ್ ಆಗಿರುವಂಥದ್ದು. ಈ ಬಸ್ಸನ್ನು ಸ್ಥಳೀಯವಾಗಿ ಅಲ್ಲಿ ನಿಲ್ಲಿಸಿ ಪೊಲೀಸ್ ಒಪ್ಪಿಸುವಂಥ ಕೆಲಸವನ್ನು ಸ್ಥಳೀಯರು ಮಾಡಿರುವಂಥದ್ದು. ವಿಜಯ್, ರಘುಪಾಲ್, ಇದು ಹೇಗಾಯಿತು? ಅಂದರೆ ವೃದ್ಧೆ ಏನಾದರೂ ಬಸ್ಸಿಂದ ಇಳಿಯುವಾಗ ಹತ್ತುವಾಗ ಹೀಗಾಗಿದ್ದ, ಅಥವಾ ನಡ್ಕೊಂಡು ಹೋಗ್ತಾ ಇದ್ದ ವೃದ್ಧೆಗೆ ಬಸ್ ಡಿಕ್ಕಿ ಹೊಡೆದಿದ್ದ? ಘಟನೆ ಹೇಗಾಯಿತು ತಿಳಿದು ಬರ್ತಿದ್ಯಾ? ವಿಜಯಲಿನ ಸ್ಥಳೀಯರು ಹೇಳ್ತಿರುವಂತಹ ಪ್ರಕಾರ ವೃದ್ಧೆ ರಸ್ತೆಯಲ್ಲಿ ನಡೆದುಕೊಂಡು ಹೋಗ್ತಾ ಇದ್ರು. ಈ ಬಿಎಂಟಿಸಿ ಬಸ್ ಅಂದ್ರೆ ಚಲಿಸುವಂತಹ ಸಂದರ್ಭದಲ್ಲಿ ಯಾವುದೇ ನಾಯ್ಸ್ ಕೂಡ ಕೇಳ್ತಿಲ್ಲ. ಆ ರಸ್ತೆ ಬದಿ ನಡೆದುಕೊಂಡು ಹೋಗ್ತಿರುವಂತಹ ವೃದ್ಧೆ ಮೇಲೆ ಬಿಎಂಟಿಸಿ ಹರಿದಿದೆ ಅನ್ನೋ ಒಂದು ಮಾಹಿತಿಯಲ್ಲಿ ಸ್ಥಳೀಯರು ನೀಡ್ತಿರುವಂಥದ್ದು ನಾವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀವಿ. ಇಡೀ ಅಲ್ಲಿನ ಗೋವಿಂದರಾಜನಗರ ಜನತೆ, ಬಹಳಷ್ಟು ಜನ ಬಸ್ ನಿಲ್ದಾಣದ ಬಳಿ ಇರುವಂಥವರು ಅಥವಾ ರಸ್ತೆಯಲ್ಲಿ ಸಂಚರಿಸ್ತಿರುವಂಥವರು ಎಲ್ಲರೂ ಕೂಡ ಸೇರಿದ್ದಾರೆ. ಬಿಎಂಟಿಸಿ ಬಸ್ಸನ್ನ ರಸ್ತೆ ಪಕ್ಕದಲ್ಲಿ ನಿಲ್ಲಿಸಿ ಸಾಕಷ್ಟು ಪ್ರಶ್ನೆಗಳನ್ನು ಕೂಡ ಮಾಡಿದ್ದಾರೆ. ಚಾಲಕರಿಗಿರ್ಬೋದು ಅಥವಾ ನಿರ್ವಾಹಕರಿಗಿರ್ಬೋದು ತಮ್ಮ ಆಕ್ರೋಶವನ್ನು ಕೂಡ ಹೊರಹಾಕುವಂತಹ ಕೆಲಸವನ್ನು ಮಾಡಿದ್ದಾರೆ. ಅವರು ಇಮಿಡಿಯೇಟ್ ಆಗಿ ಆ ಬ್ಯಾಗ್ ಸಮೇತ ನಾವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀವಿ. ಅಲ್ಲೇ ಬಿಟ್ಟು ಅವ್ರ ಜೊತೆಯಿಂದ ಆಂಬುಲೆನ್ಸ್ ಕರೆಸಿ ಆಸ್ಪತ್ರೆಗೆ ಸಾಗಿಸುವಂತಹ ಕೆಲಸವನ್ನು ಕೂಡ ಮಾಡಿರುವಂಥದ್ದು. ಸದ್ಯಕ್ಕೆ ಈಗ ಪೊಲೀಸರು ಇಬ್ಬರನ್ನ ಸ್ಟೇಷನ್ಗೆ ಕರ್ಕೊಂಡೋಗಿ ವಿಚಾರಣೆ ನಡೆಸುವಂತಹ ಕೆಲಸವನ್ನ ಮಾಡ್ತಿರುವಂಥದ್ದು. ವಿಜಯ್, ಥ್ಯಾಂಕ್ ಯು ರಘುಪಾಲ್.